ಇದು ವೋಟರ್ ಐ ಡಿ ಅಲ್ಲ? ಎಷ್ಟು ಜನದಿದೆ ನಿಮ್ಮ ಮನೆಯಲ್ಲಿ? ಎಲ್ಲರದ್ದು ಇದೆಯಾ? ನನಗೆ ಹಾಕಿ ಸರ್ ಪ್ಲೀಸ್ ಈ ಸಲ ಓಟು. ರಂಗ ಅಂತ. ರಂಗ ಅಂತ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾ ಇದ್ದೀನಿ BBMPಗೆ. ನಮ್ಗೇನಂದ್ರೆ ಈ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಎಲ್ಲಾರನ್ನೂ ಕೈ ಕಾಲು ಹಿಡಿಬೇಕು ಸರ್, ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಅಂತ. ಯಾಕೆಂದ್ರೆ ಆಮೇಲೆ ನಾವು ಸಿಗಲ್ವಲ್ಲ ನಿಮಗೆ. ನಾವು ಗೆದೆವರೆಗೂ ನಿಮ್ಮ ಸೇವೆ ಮಾಡ್ತೀವಿ, ಗೆದ್ಮೇಲೆ ನೀವು ನಮ್ಮ ಸೇವೆ ಮಾಡಬೇಕು. ನಾವು ಸಿಕ್ಕಲ್ಲ. ಅದು ತಪ್ಪು ಅಂತ ತಿಳಿಸೋದಕ್ಕೆ ನಾನು ಈ ಸಲ ಎಲ್ಲ ಓಡಾಡ್ತಾ ಇರೋದು ಎಲ್ಲ ಕಡೆ. ನಮ್ಮಂಥ ಯುವಕರು ರಾಜಕೀಯಕ್ಕೆ ಬಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಇಲ್ಲೆಲ್ಲ ನೋಡಿಲ್ವಾ ನೀವು? ಆ ಸರ್ಕಲ್, ಜಯಣ್ಣ ಸರ್ಕಲ್, ರಾಜರಾಜೇಶ್ವರಿ ನಗರ, ಇದ್ರ 14th ಕ್ಲಾಸಲ್ಲೆಲ್ಲ ನಂದು ಫ್ಲೆಕ್ಸ್ ಹಾಕ್ಸಿದ್ದೀನಿ ದೊಡ್ಡದಾಗಿ. ನೋಡಿದ್ರಲ್ವಾ? ವೈಟ್ ಆ್ಯಂಡ್ ವೈಟ್ ಎಲ್ಲ ಇಡ್ಸಿದ್ದೀನಿ. ಎಲ್ಲರೂ ಏನನ್ಬಿಟ್ರು ಗೊತ್ತಾ ಸರ್, ನೀನು ಯಾವ ಪುಡಾರಿನೋ ಈ ಥರ ಎಲ್ಲ ಜನಸೇವೆ ಮಾಡ್ತೀನಿ ಅಂತ ಓಡಾಡ್ತೀಯಾ ಅಂತಂದರು. ನಾನು ಅದಕ್ಕೊಂದು 50 ಫ್ಲೆಕ್ಸ್ ಮಾಡಿಸಿ ಎಲ್ಲ ಕಡೆ ಹಾಕ್ಬಿಟ್ಟೆ. ಇದು ಫ್ಲೆಕ್ಸ್ ಎಲ್ಲ ಹಾಕಿದ್ನಲ್ಲ, ನಿಮ್ಮ ಅಭಿಪ್ರಾಯ ಏನು? ಫ್ಲೆಕ್ಸ್ ಎಲ್ಲ ಹಾಕ್ತೀವಲ್ಲ ನಾವು, ಅದು ಮಾಡ್ಬೋದು. ಪೇಪರ್ ಪ್ಯಾಂಪ್ಲೆಟ್ಸ್ ಅದು ಕೈಲಿ ಆಗಿದ್ರೆ ಮಾಡ್ಬೋದು. ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಎಷ್ಟು ಬಜೆಟ್ ಇದೆ, ಬಜೆಟ್ ಮಧ್ಯದಲ್ಲಿ ಬಜೆಟ್ ಒಳಗೆ ನೀವು ಮಾಡ್ಕೊಂಡು ಹೋಗ್ಬೇಕು. ಬಜೆಟ್ ಜಾಸ್ತಿ ಆಗಬಾರ್ದು. ಆಗ ಪಾಕೆಟ್ಲಿ ನೀವು ಖರ್ಚು ಮಾಡೋದು ಆ ಥರ ಆಗಬಾರ್ದು. ಅದೇ ನಾನು ಅದಕ್ಕೆ ಬಜೆಟ್ ಒಳಗೆ ಯೋಚನೆ ಆಗುತ್ತೋ ಪ್ರತಿ ಮನೆಗೆ ಹೋಗ್ಬೇಕು ಪೇಪರ್ ಜೊತೆ ಒಳಗೆ ಹಾಕಿದ್ರೆ ಜನ ಗೊತ್ತಾಗುತ್ತೆ. ಕರೆಕ್ಟ್. ಅದನ್ನ ಎಲೆಕ್ಷನ್ ಟೈಮಲ್ಲಿ ಮಾಡ್ತೀನಿ. ಇವಾಗ ನಾನು ಇರೋ ದುಡ್ಡೆಲ್ಲ ಒಂದ್ಸಿ ಎಲ್ಲ ಕಡೆ ಫ್ಲೆಕ್ಸ್ ಎಲ್ಲ ಹಾಕಿದ್ದೀನಿ. ನನ್ನ ಫೋಟೋಗೆ ಎಲ್ಲಡಿಕೆ ಹಾಕೊಂಡು ಹೋಗುದು ಬಿಡೋದ? ನನ್ನ ಹತ್ರ ರಾಜಕಾರಣಿಗಳು ಬರಲೇಬಾರ್ದ ಸರ್? ಯುವಕರು ರಾಜಕೀಯಕ್ಕೆ ಬರಬಾರ್ದು ಏನಿಲ್ಲ. ಅಪೋಸಿಷನ್ ಅವರು ಸರಿ ಅವ್ರ ಜೊತೆ ಬರಬಾರ್ದು, ನಾವು ಗೆದ್ದಬೇಕು ಅಭಿಪ್ರಾಯ ಇರುತ್ತೆ. ನೀವು ಆಪೋಸಿಷನ್ ಯಾವ ಲೀಡರ್ ಜೊತೆ ಇರೋದು? ನಾವು ಯಾವ ಜೊತೆಲಿ ಇರಲ್ಲ. ನಮಗೆ ರಾಯೇಶ ದೇವಸ್ಥಾನ ಕೆಲಸ ಬಿಟ್ಟು ನಮ್ಮ ಕೆಲಸ ಇದು ಸಾಕಾಗಿದೆ. ನಾವು ಬೇರೆ ಕಡೆ ಯೋದಕ್ಕೆ ಇದೇನೇ ಇಲ್ಲ. ಮತ್ತೆ ಯಾರು ಆಪೋಸಿಷನ್ ಲೀಡರ್ ಹೇಳಿಲ್ಲ ಅಂದ್ಬಿಟ್ರೆ ನನ್ನ ಫೋಟೋಗೆ ಯಾಕೆ ನೀವು ಉಗಿದ್ರಿ? ನೀವು ನಾವು ಇದಿಲ್ಲ. ಯಾರೋ ಉಗಿದಿದ್ದು? ಇವನೇ ನೋಡಿದಾನೆ. ಎಲ್ಲಿ ಹೋಗಿದ್ದೀನ? ಸರ್ಕಲಲ್ಲಿ. ಸುಮ್ಮನೆ ಹೇಳ್ತಾ ಇಲ್ಲ. ರಾತ್ರಿ ನೋಡಿದೆ ನಾನು. ರಾತ್ರಿನ? ಮಿಲಿಟರಿ ಹೋಟೆಲ್ ಏನೋ ತಿಂದ್ಬಿಟ್ಟು, ಮಿಲಿಟರಿ ಹೋಟೆಲ್ ಬೀಡ ಹಾಕೊಂಡು, ನಾವು ಕೈ ಬೀಡ ಹಾಕೊಂಡು ತಿಂತೇನಾ? 10 ವರ್ಷ ದ್ರಾಕ್ಷಿ ದೇವಸ್ಥಾನ ಕೆಲಸ ಮಾಡ್ತೇನೆ. ನೀವು ಬೇರೆ ಯಾರು ನೋಡಿರ್ಬೇಕು. ಬೀಡ ಹಾಕೊಂಡು ನೀವೇ ಹೋಗ್ದಿದ್ದು. ಹೋಗಯ್ಯ, ಫೋಟೋ ಇರ್ಲಿಲ್ಲ ನನ್ನ ಹತ್ರ. ಈಗ ಅದನ್ನ ನೋಡಿ ಎಲ್ಲರೂ ಆಡ್ಕೋತಾ ಇದಾರೆ ನನಗೆ. ಮಟನ್ ತಿಂತೇನೆ, ಚಿಕನ್ ತಿಂತೇನೆ, ಗೊತ್ತಿಲ್ಲ. ಮುಟ್ಟಿಲ್ಲ. 20 ವರ್ಷ ಇದು ಮುಟ್ಟಿಲ್ಲ. ಅಲ್ಲ, ಅದೇನೋ ತಿಂದ್ರೋ ಇಲ್ಲೋ ಗೊತ್ತಿಲ್ಲ. ಬೀಡ ಅಂಗಡಿಲಿ ಬೀಡ ತಗೊಂಡು ಬೀಡ ನಾವು ಒಂದು ಇವತ್ತು ಚಿಕ್ಕ ವಯಸ್ಸಿನ ಬೀಡ ಹಾಕಿಲ್ಲ. ಬೇರೆ ಯಾರು ನೋಡಿರ್ಬೇಕು, ನಾವು ನೋಡಿಲ್ಲ. ಬಾಯಿ ತೊಳ್ಕೊಂಡ್ಬಿಟ್ರೆ ಹಾಕ್ಬಿಟ್ಟು. ಇಲ್ಲಪ್ಪ, ನಾವು ಬೀಡ ತಗೊಳ್ಳಲ್ಲ, ಏನ್ ಮಾಡಲ್ಲ, ನಮ್ಗೆ ಅಭ್ಯಾಸನೇ ಇಲ್ಲ. ಡೈರೆಕ್ಟಾಗೆ ಹೋಗಿರಿ, ಕರ್ಕೊಂಡ್ ಬಂದಿದ್ದೀನಿ. ಫ್ಲೆಕ್ಸ್ಗೆಲ್ಲ ಯಾಕೆ ಹೋಗಿದ್ದೀರಾ? ಯಾರು ಹೋಗಿ ಪ್ಲಸ್ ನಾವು ನೋಡಿಲ್ಲಪ್ಪ, ಹೋಗಿಲ್ಲ. ಸುಮ್ಮನೆ ಯಾಕೆ ಹೇಳ್ತೀವಿ? ಬೇರೆ ರಾತ್ರಿ ನಾವು ಇಲ್ಲೇ ಹೋಗೋದೇ 7:30 8 ಗಂಟೆ ಹೋಗೋದು ನಾವು. ಸುಮ್ಮನೆ ಸುಳ್ಳು ಹೇಳ್ಬೇಡಪ್ಪ, ಸುಳ್ಳು ಹೇಳ್ಬೇಡ. ಸುಳ್ಳೇನು ನಾವು ಯಾಕೆ ಹೋಗಿದ್ದೀವಿ? ಸುಳ್ಳು ಹೇಳಿದ್ರೆ ನೀವು ದುಡ್ಡು ಕೊಡ್ತೀರಾ? ಇಲ್ಲ, ನಾವು ನೀವು ಹೇಳಿದ್ರೆ ದುಡ್ಡು ಕೊಡ್ತಾರೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಸುಳ್ಳು ಹೇಳ್ತೇನೆ. ನೀವು ಯಾರು ನೀವು ಆಪೋಸಿಷನ್ ಪಾರ್ಟಿ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ? ಇವ್ರಿಗೆ ಕೊಟ್ಟಿರ್ಬೇಕು, ಅದಕ್ಕೆ ಸುಳ್ಳು ಹೇಳಿರ್ಬೇಕು. ಹಿಂಗೇನಾ? ಇಲ್ಲ ಇಲ್ಲ ಇಲ್ಲ, ಯಾರನ್ನ ಗೊತ್ತಿಲ್ಲ ನಮ್ಗೆ. ನಾವು ಯಾಕೆ ಹೋಗಿದ್ದೇನೆ? ನೀವು ಯಾರನ್ನ ಗೊತ್ತಿಲ್ಲಪ್ಪ ನಮ್ಗೆ. ನಾವು ಯಾಕೆ ಹೋಗಿದ್ದೇನೆ ಹೇಳಿ? ಫಸ್ಟ್ ಉಗಿದ ಅಭ್ಯಾಸನೇ ಇಲ್ಲ ನಮ್ಗೆ. ಅವ್ರು ಉಗಿಯದೇ ಇಲ್ಲ ಕಣೋ. ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಮಾಡ್ತಾರೆ. ಇಲ್ಲಾಂದ್ರೆ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಮನೆ ನೀವು ಕ್ಷಮಿಸಿ ಇದು ಸಾರಿ ಕೇಳೋ ಏನೋ ನಿನಗೈತೆ ಸರ್. ಇವರದು BBMP ಎಲೆಕ್ಷನ್ ನಿಂತಿದ್ದಾರಂತೆ. ನಾವು ಫ್ಲೆಕ್ಸ್ ಇವರು ಪೋಸ್ಟರಲ್ಲಿ ನಾವು ಉಗಿದೇನೆ ಹೇಳ್ತಾರೆ. ಇವ್ರಿಗೆ ಯಾಕೆ ಉಗಿಬೇಕು ನೀವು? ಅದೇ ನಮ್ಗೆ ಯಾರು ಗೊತ್ತಿಲ್ಲ, ನಾವು ಯಾಕೆ ಉಗಿದ್ವಿ? ನಮ್ ಏನೇನ್ ಮಾಡ್ಸಿರೋದು ನಿಮ್ಮ ಕೈಲಿ. ಇವ್ರಾದ್ರು ಗೊತ್ತಿಲ್ವಾ? ಇಲ್ಲ, ನಮ್ಗೆ ಗೊತ್ತಿಲ್ಲ. ಇವಾಗ ಬಂದು ಹೇಳಿದಾರೆ ನಾವು BBMP ಎಲೆಕ್ಷನ್ ನಿಂತಿದ್ದಾರೆ. ಈಗ ಇವರು ಅಂತ ತೋರಿಸಿದ್ಯಾರು? ಇವನು ನೋಡಿ, ಸರಿಯಾಗಿ ನೋಡಿ ಹೇಳಲೆ. ಪಾಪ ಅವ್ರ ವಯಸ್ಸೇನೋ, ಅವ್ರ ಅಂತಸ್ತೇನೋ, ಅವ್ರು ಎಷ್ಟು ಡೀಸೆಂಟ್ ಆಗಿದ್ದಾರೆ. ಇಂಥ ಕೆಲಸ ಅವ್ರು ಮಾಡ್ತಾರಾ? ಯಾಕೆ ಉಗಿಬಾರ್ದು? ಡೀಸೆಂಟ್ ಆಗಿರೋರು ಯಾರು ಉಗಿಯಲ್ವಾ? ಹಂಗಾರೆ ಯಾಕೆ ಉಗಿತಾರೆ? ಯಾಕೆ ಉಗಿಯಲ್ಲ ಹೇಳಿ? ಪರಿಚಯನೇ ಇಲ್ಲ, ಅವ್ರ ಪರಿಚಯನೇ ಇಲ್ಲ. ಇಲ್ಲಿಗೆ ನಿಮ್ಗೇನ್ರಿ ಓರೆ ಅಲ್ಲಿ 10 ಲಾಠಿ ಕೊಟ್ಟಿದ್ರೆ ಗೊತ್ತಾಗ್ತದೆ. 10 ಲಾಠಿ, 1 ಲಾಠಿ ಹೊಡಿತಾರೆ. ಇವಾಗ ಪೊಲೀಸ್ ಅಲ್ಲಿ ಇನ್ಸ್ಪೆಕ್ಟರ್ ನಿಂತಿದ್ದಾರೆ. ಮಾತು ಹೇಳಿದ್ರೆ ಸಾಕು. ನೀವು ಉಗ್ದಿದ್ದನ್ನ ನೋಡೋದಕ್ಕೆ ಒಂದೇ ಒಂದು ಸಾಕ್ಷಿ. ಇವ್ನ ಮುಖ ನೋಡಿ ಸರ್, ಇವನ್ ಹೈಟ್ ನೋಡಿ, ಇವನ್ ಪರ್ಸನಾಲಿಟಿ ನೋಡಿ. ರಾಜಕೀಯ ಆಗಲ್ಲ ನಿಮ್ಗೆ. ಪರ್ಸನಾಲಿಟಿಗೂ ಸತ್ಯಕ್ಕೂ ಏನಣ್ಣ ಸಂಬಂಧ? ನಿಜವಾಗ್ಲೂ ಇವ್ರೇನ ಉಗ್ದಿದ್ದು? ನಿಮಗೆ ತೋರಿಸ್ತಾನ ಅವನು ಹೆಂಗಿರ್ಬೇಕು. ನೀವು ಸುಳ್ಳು ಹೇಳ್ತೀರಾ? ಪೊಲೀಸರು ಕರ್ಸಿದೀನಿ ನಾನು ಸ್ವಲ್ಪ ಸುಮ್ಮನೆ ಯಾರಿಗೂ ಬಿಡಲ್ಲ. ಇಂಥದ್ದೇನಾದ್ರು ಸುಳ್ಳು ಹೇಳಿದ್ರೆ ಸರ್, ರಾಜಕೀಯ ವ್ಯಕ್ತಿಗಳು ಸರಿಯಾದ ಕೆಲಸ ಮಾಡಿದ್ರೆ ಹಾರ ಹಾಕೋಣ.
ಅಲ್ವಾ? ಈ ತರ ಏನಾದ್ರು ಕೆಲಸ ಮಾಡಿದ್ರೆ ಅಲ್ಲಿದ್ದಾರೆ ಪೊಲೀಸರು ಬಂದಿದ್ದಾರೆ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಅವ್ನು ತೋರ್ಸ ಅಲ್ಲಿ ತೆಗಿಯೋದು. ಅಲ್ಲಿ ಕ್ಯಾಮ್ರಾ ಇದೆ. ದಿಸ್ ಈಸ್ ಕಾಮಿಡಿ ಪ್ರೋಗ್ರಾಮ್ ಕುರಿ ಬಾಂಡ್. ಸರ್ ತಮ್ಮ ಹೆಸರು? ವಿಶ್ವನಾಥ್. ಓಕೆ. ಸುದರ್ಶನ್ ಸಿಲ್ಕ್ಸ್ ರವರಿಂದ ಈ ಕಾಣಿಕೆ ತಾವು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಟೆಕ್ನಿಕಾ ಹೋಮ್ ಅಪ್ಲಿಯನ್ಸಸ್ ರವರಿಂದ ಈ ಕಾಣಿಕೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.